ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಎಪಿಸೋಡ್ಗಳಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಸೀಕ್ರೆಟ್ಸ್ ರಿವೀಲ್ಡ್ ಅಂತ ಮಾಡಿ, ಅದರಲ್ಲಿ ಮೊದಲನೇ ಎಪಿಸೋಡ್ನಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ನ ಡೋಜಿ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಡೋಜಿ ಸೀಕ್ರೆಟ್ ಸ್ವಲ್ಪ ಹೇಳಿದೆ. ಅದಾದಮೇಲೆ ಇನ್ನೊಂದು ವೀಕ್ನೆಸ್ ಆಫ್ ದಿ ಮಾರ್ಕೆಟ್ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಈ ಸಂಚಿಕೆಯಲ್ಲಿ ವಿಂಡೋಸ್ ಅಂತ ಒಂದು ಬರುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದೇ ಟೈಮಲ್ಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಾಗ ನಾವೇನು ಮಾಡ್ತೀವಿ ಅಂದರೆ, ಮುಂಚೆ ಮಾರ್ಕೆಟು ಈ ಪ್ಯಾಟ್ರನ್ ಬಂದಾಗ ಯಾವ ರೀತಿ ಬಿಹೇವ್ ಮಾಡಿತ್ತು ಅಂತ ನೋಡಿ, ಈ ಸತಿನೂ ಅದೇ ಥರ ಪ್ಯಾಟ್ರನ್ ಬಂದಿದೆ ಅಂದರೆ ಫ್ಯೂಚರಲ್ಲಿ ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗ್ಬೋದು ಅಥವಾ ಕೆಳಗೆ ಹೋಗ್ಬೋದು ಅಂತ ಹೇಳಿ ಆಪರ್ಚುನಿಟಿನ ಹುಡುಕ್ತೀವಿ. ಅಂದರೆ ಮಾರ್ಕೆಟ್ ವೀಕ್ನೆಸ್ ಟೈಮಲ್ಲಿ ನಾವು ಆಪರ್ಚುನಿಟಿ ಹುಡುಕಿದಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಹೈಯರ್ ಲಾಟೇಜಸ್ಸಲ್ಲಿ ಟ್ರೇಡ್ನ ತೊಗೊಂಡ್ಬಿಟ್ಟು ರೆವೆನ್ಯೂನ ಜನ್ರೇಟ್ ಮಾಡ್ಬೋದು, ಎಸ್ಪೆಷಲಿ ಫಾರ್ ಆಪ್ಷನ್ ಬೈಯರ್ಸ್. ಆಪ್ಷನ್ ಸೆಲ್ಲರ್ಸ್ ಏನು ಮಾಡ್ಬೋದು, ಅದೇ ಟೈಮ್ನಲ್ಲಿ ಇಂಥ ಪ್ಯಾರಾಮೀಟರ್ಸ್ ಆದಮೇಲೆ ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ. ಅದು ಒಂದು ಸಂಚಿಕೆ ಇದೆ, ಅದರಲ್ಲೂ ಕೂಡ ನಾವು ಲೆಕ್ಕಾಚಾರ ಹಾಕಿ ನೋಡೋಣ ಅಂತ, ಯಾವ ಥರ ಯಾವಾಗ ನಾವು ಆಪ್ಷನ್ ಬೈಯರ್ ಆಗಬೇಕು ಮತ್ತು ಯಾವಾಗ ನಾವು ಆಪ್ಷನ್ ಸೆಲ್ಲರ್ ಆಗಬೇಕು ಅಂತ. ಒಂದೊಂದು ಎಪಿಸೋಡ್ನಲ್ಲೇ ಕೂಡ ನಾವೇನು ಮಾಡೋಣ, ಪ್ರತಿಯೊಂದು ಡೀಟೇಲ್ಸ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈ ಸತಿ ನಾವೇನು ಮಾಡಿದ್ದೀವಿ ಅಂದರೆ ವಿಂಡೋಸ್ ಅಂತ ತೊಗೊಂಡಿದ್ದೀವಿ. ಅದೇನದು ವಿಂಡೋಸ್ ಅಂದರೆ ಅಂತ ಕೇಳಿದ್ರೆ, ಮಾರ್ಕೆಟು ಪ್ರೀ ಓಪನಿಂಗಲ್ಲಿ 9 ರಿಂದ 9 8 ಗ್ಯಾಪ್ ಅಪ್ ಓಪನಿಂಗ್ ಆಗತ್ತಾ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗತ್ತಾ ಅಂತ ಫಸ್ಟ್ ನಾವು ಲೆಕ್ಕಾಚಾರ ನೋಡ್ತೀವಿ. ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದಮೇಲೂ ಕೂಡ ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೆ ಆ ಜಾಗದ ಹತ್ರ ಬರಲೇ ಇಲ್ಲ ಅಂದರೆ ಆ ಮಧ್ಯದಲ್ಲಿ ಒಂದು ಜಾಗ ಹಾಗೆ ಉಳ್ಕೊಂಡ್ಬಿಡುತ್ತೆ. ಕ್ಲೋಸ್ ಫ್ಯೂಚರಲ್ಲಿ ಯಾವಾಗ ಬೇಕಾದ್ರೆ ಆಗ್ಬೋದು, ಇಮಿಡಿಯೇಟ್ಲಿ 5-10 ನಿಮಿಷದಲ್ಲೂ ಆಗ್ಬೋದು, ಅಥವಾ 1 ಅವರ್ಲಿ ಆಗ್ಬೋದು, ಅಥವಾ 1 ಡೇಲಿ ಆಗ್ಬೋದು, ಅಥವಾ ವೀಕ್ಲಿಲೂ ಆಗ್ಬೋದು. ಆ ಜಾಗ ಕ್ಲೋಸೇ ಆಗಲಿಲ್ಲ ಅಂದರೆ ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ಡೇಟಲ್ಲಿ ಮೇ ಬಿ ಅಲ್ಲಿ ಬಂದು ಕ್ಲೋಸ್ ಆಗ್ಬೋದು, ಆಗಲೇಬೇಕು ಅಂತ ಯಾವುದೇ ಥರ ಗ್ಯಾರಂಟಿ ಇಲ್ಲ. ಸೊ ಆ ಜಾಗ ಏನು, ಅದು ಬಂದಾಗ ನಾವು ಯಾವ ರೀತಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ನೋಡೋಣ. ಪಾಯಿಂಟ್ ನಂಬರ್ 1, 9-8 ಆದಮೇಲೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತ ಅಂದ್ಕೊಳ್ಳಿ. ಮಾರ್ಕೆಟು ಮುಂಚೆ ಕೆಳಗಿಂದ ಮೇಲೆ ಹೋಗ್ತಾ ಇತ್ತು, ಗ್ಯಾಪ್ ಅಪ್ ಓಪನಿಂಗ್ ಆಗಿ ಈ ಸ್ಪಾಟ್ನಲ್ಲಿ ಮಾರ್ಕೆಟು ಇಲ್ಲಿ ಓಪನ್ ಆಯಿತು. ಎಷ್ಟು ಮೇಲೆ ಹೋಗಬೇಕಾಗಿತ್ತು ಮೇಲೆ ಹೋಯಿತು, ಎಷ್ಟು ಕೆಳಗೆ ಬರಬೇಕಾಗಿತ್ತು ಕೆಳಗೆ ಬಂತು. ಅದಾದಮೇಲೆ ಈ ಜಾಗನ ಕವರೇ ಮಾಡಲಿಲ್ಲ. ಸೊ ಈ ಜಾಗಕ್ಕೆ ಏನಂತ ಕರಿತೀವಿ, ಗ್ಯಾಪ್ ಬಿಟ್ವೀನ್ 2 ಬುಲ್ಲಿಶ್ ಕ್ಯಾಂಡಲ್ಸ್ಗೆ ರೈಸಿಂಗ್ ವಿಂಡೋ ಅಂತ ಕರಿತೀವಿ. ಮಾರ್ಕೆಟ್ ಏನಾಗುತ್ತೆ, ಮೇಲ್ ಹೋದಂಗೆ ಹೋಗುತ್ತೆ, ಕೆಳಗೆ ಬಂದಂಗೆ ಬರುತ್ತೆ. ಬಟ್ ಈ ವಿಂಡೋಕ್ಕಿಂತ ಕೆಳಗಡೆ ಬರೋ ತನಕ ಮಾರ್ಕೆಟು ಬೇರಿಶ್ ಅಂತ ಹೇಳಲ್ಲ, ಅಲ್ಲಿ ಸಪೋರ್ಟ್ ತಗೊಂಡು ಮೇಲೆ ಹೊಟ್ಟೋಗುತ್ತೆ. ಸೊ ಇದೇನಾಗುತ್ತೆ, ಇದು ವಿ ಕಾಲ್ ದಟ್ ಆಸ್ ಮೇಜರ್ ರೆಸಿಸ್ಟೆನ್ಸ್ ಕನ್ವರ್ಟೆಡ್ ಟು ಸಪೋರ್ಟ್. ಮೇಜರ್ ರೆಸಿಸ್ಟೆನ್ಸ್ ಕನ್ವರ್ಟೆಡ್ ಟು ಸಪೋರ್ಟ್. ಅದೇ ಥರನೇ ಮಾರ್ಕೆಟು ಮೇಲಿಂದ ಕೆಳಗೆ ಬರ್ತಾ ಇದೆ, ಕೆಳಗೆ ಬರ್ತಾ ಇರಬೇಕಾದ್ರೆ ನೆಕ್ಸ್ಟ್ ಡೇನೂ ಕೂಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದಾಗ ಫ್ಯೂಚರಲ್ಲಿ ಮೇ ಬಿ ಮಾರ್ಕೆಟು ಪುಲ್ ಬ್ಯಾಕ್ ಕೊಡಬಹುದು, ವಿಂಡೋಸ್ನ ಕವರ್ ಮಾಡಬಹುದು, ಆಮೇಲೆ ಅಲ್ಲಿಂದ ಬಿದೋಗ್ತಾನೆ. ಎಲ್ಲಿ ತನಕ ಒಂದು ಬುಲ್ಲಿಶ್ ಕ್ಯಾಂಡಲು ಈ ವಿಂಡೋಕ್ಕಿಂತ ಮೇಲ್ಗಡೆ ಬಂದು ಕೂತ್ಕೊಳ್ಳಲ್ಲ, ವಿ ಕ್ಯಾನ್ ನಾಟ್ ಸೇ ದಟ್ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಟೇಕ್ ಎ ರಿವರ್ಸಲ್. ಈ ವಿಂಡೋಸ್ ಅನ್ನೋದು ನನ್ನ ಪ್ರಕಾರ ಫಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಒಂದು ಗೋಡೆ ಇದ್ದಂಗೆ. ಆ ಗೋಡೆಗಿಂತ ಆಚೆ ಕಡೆ ಬುಲ್ಲಿಶು, ಗೋಡೆಗಿಂತ ಈಚೆ ಕಡೆ ಬೇರಿಶ್ ಅಂತ ಹೇಳ್ಬೋದು. ಈಗ ಒಂದೊಂದೇ ಲೈವ್ ಎಕ್ಸಾಂಪಲ್ ನೋಡೋಣ. ಬಿಕಾಸ್ ಆಫ್ ಸೆಬಿ ಗೈಡ್ಲೈನ್ಸ್ ನಾವು ಲೇಟೆಸ್ಟ್ ಡೇಟಾ ಪ್ಯಾಟರ್ನ್ಸ್ನ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಪ್ಲಸ್ ಯಾವುದೇ ಥರ ರೆಕಮೆಂಡೇಶನ್ಸ್ ಅಥವಾ ಸ್ಕ್ರಿಪ್ಟ್ಗಳ ಹೆಸರನ್ನ ಹೇಳೋ ಹಾಗಿಲ್ಲ. ಸೊ ಜಸ್ಟ್ ನಾನು ಒಂದು ಟೆಕ್ನಿಕಲ್ ಡೇಟಾ ತೊಗೊಂಡು ಚೆಕ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಇದೇ ಥರ ಪ್ಯಾಟ್ರನ್ಸು ಪ್ರತಿಯೊಂದು ಸ್ಕ್ರಿಪ್ಟ್ಸ್ನಲ್ಲೂ ಇದೆ, ಪ್ರತಿಯೊಂದು ಕಮಾಡಿಟಿ ಮಾರ್ಕೆಟಲ್ಲಿದೆ, ಕರೆನ್ಸಿ ಮಾರ್ಕೆಟಲ್ಲಿದೆ, ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಂತೂ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ಗಳಲ್ಲಿ ನಿಮಗೆ ಸಿಗುತ್ತೆ. ಈಗ ನೀವು ಕ್ಲೀನಾಗಿ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಒಂದು ಸ್ಕ್ರಿಪ್ಟ್ನಲ್ಲಿ ಒಂದು ಪ್ಯಾಟ್ರನ್ನು, ಮಾರ್ಕೆಟ್ ಏನಾಗಿತ್ತು, ಮೇಲ್ಗಡೆಯಿಂದ ಕೆಳಗೆ ಬರ್ತಾ ಇತ್ತು, ಒಂದು ಬೇರಿಶ್ ಕ್ಯಾಂಡಲು, ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಈ ಜಾಗನ ಕವರೇ ಮಾಡಲಿಲ್ಲ. ಸೊ ಈ ಪ್ಯಾಟ್ರನ್ಗೆ ವಿ ಕಾಲ್ ದಟ್ ಆಸ್ ಫಾಲಿಂಗ್ ವಿಂಡೋ ಅಂತ ಕರಿತೀವಿ. ಒಂದು ಸತಿ ಫಾಲಿಂಗ್ ವಿಂಡೋ ಆಯಿತು ಅಂದರೆ ನಾವೇನು ಮಾಡ್ಬೋದು, ನನ್ನ ಜಾಗಕ್ಕೆ ಬರಲ್ಲ ಅಂತ ಈ ಸ್ಟ್ರೈಕ್ ಪ್ರೈಸ್ಗಳಲ್ಲೇ ನಾವು ಟ್ರೇಡ್ನ ತೊಗೋಬೋದು. ಯಾಕೆ ಅಂದರೆ ಅಲ್ಲಿಗೆ ಬಂತು ಅಂದರೆ ನಾವು ಹೆಡ್ಜಿಂಗ್ ಮಾಡ್ಕೊಳ್ತೀವಿ, ಅಕಸ್ಮಾತ್ ಬರಲಿಲ್ಲ ಅಂದರೆ, ಫಾರ್ಚುನೇಟ್ಲಿ ಈ ಟೈಮಲ್ಲಿ ಬಂದಿಲ್ಲ, ದರ್ ವಾಸ್ ಎ ಬಿಗ್ ಡ್ರಾಪ್ ಇನ್ ದ ಮಾರ್ಕೆಟ್. ಸೊ ಇದು ಆಲ್ ಟೈಮ್ ಹೈಯಲ್ಲಿತ್ತು ಮಾರ್ಕೆಟು, ಅಲ್ಲಿಂದ ಮಾರ್ಕೆಟ್ ಬೀಳಕ್ಕೆ ಶುರು ಆದಾಗ ಆ ವಿಂಡೋ ಫಾರ್ಮೇಷನ್ ಆದಮೇಲೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ, ಬಟ್ ಆಲ್ಮೋಸ್ಟ್ 99% ನಾವು ಪ್ರೈಸಸ್ ಬೀಳತ್ತೆ ಅಂತ ಹೇಳ್ಬೋದು. ಆಮೇಲೆ ದರ್ ವಾಸ್ ಎ ಬಿಗ್ ಫಾಲ್.
ಅದೇ ಥರ ಸುಮಾರು ಎಕ್ಸಾಂಪಲ್ಸ್ಗಳಿದೆ. ಮಾರ್ಕೆಟು ಮೇಲಿಂದ ಕೆಳಗೆ ಬರ್ತಾನೆ ಇತ್ತು, ಅದಾದಮೇಲೆ ಒಂದು ಸಪೋರ್ಟ್ ತಗೊಳ್ತು. ನೆಕ್ಸ್ಟ್ ಏನಾಯಿತು, ಒಂದು ಬುಲ್ಲಿಶ್ ಕ್ಯಾಂಡಲು, ಗ್ಯಾಪ್ ಅಪ್ ಓಪನಿಂಗು, ಅದ್ರ ಮೇಲ್ಗಡೆ ಒಂದು ಬುಲ್ಲಿಶ್ ಕ್ಯಾಂಡಲ್, ಇದೆರಡು ಫಾರ್ಮೇಷನ್ ಆದ ತಕ್ಷಣನೇ ಮಾರ್ಕೆಟ್ ಏನಾಯಿತು, ದರ್ ವಾಸ್ ಎ ಹ್ಯೂಜ್ ರ್ಯಾಲಿ ಆನ್ ದಿ ಬುಲ್ಲಿಶ್ ಸೈಡ್. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗೋಕೆ ಶುರು ಆಯಿತು, ರೈಟ್. ಸೊ ಇದು ಎರಡೂ ನಮ್ಗೆ ಏನು ಹೇಳುತ್ತೆ, ಫಾಲಿಂಗ್ ವಿಂಡೋ ಅಂಡ್ ರೈಸಿಂಗ್ ವಿಂಡೋ ಇಟ್ ಆಕ್ಚುಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮಾರ್ಕೆಟ್. ಅದರಲ್ಲೂ ಕೂಡ ಇದೇನಾದ್ರು ಹೈಯರ್ ಟೈಮ್ ಫ್ರೇಮ್ಸು ಅಂದರೆ ಇಟ್ ಕ್ಯಾನ್ ಬಿ ಡೈಲಿ ಚಾರ್ಟು ಅಥವಾ ಇಟ್ ಕ್ಯಾನ್ ಬಿ ವೀಕ್ಲಿ ಆ್ಯಂಡ್ ಮಂತ್ಲಿ ಚಾರ್ಟಲ್ಲಿ ಏನಾದ್ರು ಈ ಥರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬಂದ್ಬಿಡ್ತು ಅಂದರೆ ವಿ ಕ್ಯಾನ್ ಸೇ ಥ್ರೂಔಟ್ ವೀಕು ಮಾರ್ಕೆಟ್ ಬುಲ್ಲಿಶ್ ಇರುತ್ತೆ ಅಥವಾ ಥ್ರೂಔಟ್ ದ ವೀಕ್ ಮಾರ್ಕೆಟ್ ಬೇರಿಶ್ ಇರುತ್ತೆ. ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಸ್ಗೆ ವಿಂಡೋಕ್ಕಿಂತ ಕೆಳಗಡೆ ತುಂಬ ಒಳ್ಳೆ ಪ್ರೀಮಿಯಮ್ಸ್ನಲ್ಲಿ ಸ್ಟ್ರೈಕ್ ಪ್ರೈಸ್ಗಳು ಸಿಗುತ್ತೆ. ವಿ ಕ್ಯಾನ್ ಆಲ್ವೇಸ್ ಮೇಕ್ ಯೂಸ್ ಆಫ್ ದಟ್. ನಮ್ಮ ಜಾಗಕ್ಕೆ ಬರಲ್ಲ ಅಂತ ಟ್ರೇಡ್ ಹಾಕ್ಬೋದು. ಇನ್ನೊಂದು ಟಾಪ್ ಸೀಕ್ರೆಟ್ ಅಂದರೆ ವೀಕ್ನೆಸ್ ಆಫ್ ದಿ ಮಾರ್ಕೆಟ್ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ, 3 ವಿಂಡೋಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವಿ ಸೇ ಮಾರ್ಕೆಟ್ ಈಸ್ ಓವರ್ ಎಕ್ಸ್ಟೆಂಡೆಡ್. 3 ವಿಂಡೋಕ್ಕಿಂತ ಜಾಸ್ತಿ ಅಂದರೆ ಅಬ್ಸರ್ವ್ ಮಾಡ್ರಿ, ಗ್ಯಾಪ್ ಡೌನ್ 1, ಗ್ಯಾಪ್ ಡೌನ್ 2, ಗ್ಯಾಪ್ ಡೌನ್ ಅಂದರೆ ಫಾಲಿಂಗ್ ವಿಂಡೋ 1, ಫಾಲಿಂಗ್ ವಿಂಡೋ 2, ಫಾಲಿಂಗ್ ವಿಂಡೋ 3 ವಿಂಡೋ ಆಗಿದೆ. ಸೊ ಇದು 3 ಆದಾಗ ಸರ್ ಮಾರ್ಕೆಟ್ ಯಾವಾಗ ಮೇಲ್ ಹೋಗುತ್ತೆ ಅಂದರೆ ಒಂದು ರೈಸಿಂಗ್ ವಿಂಡೋ ಆಗಬೇಕು. ಆವಾಗ ನಾವೇನು ಹೇಳ್ತೀವಿ, ಪ್ರೈಸ್ ಇಲ್ಲಿಂದ ರಿವರ್ಸ್ ಆಗೇ ಆಗತ್ತೆ ಅಂತ ಹೇಳ್ತೀವಿ. ಒಂದು ಸತಿ ಇಲ್ಲಿಂದ ರೈಸಿಂಗ್ ಆಗಕ್ಕೆ ಶುರು ಆಯಿತು, ಪ್ರೈಸ್ ಸ್ಟಾರ್ಟೆಡ್ ಮೂವಿಂಗ್ ಅಪ್. ಸರ್ ಎಲ್ಲಿ ತನಕ ಮೇಲೆ ಹೋಗ್ತಾನೆ, ಸೇಮ್ ಲಾಜಿಕ್ಕು. ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಒಂದು ರೈಸಿಂಗ್ ವಿಂಡೋ ನೋಡ್ರಿ, ಇಲ್ಲೊಂದು ರೈಸಿಂಗ್ ವಿಂಡೋ ಆಗಿದೆ, ಫ್ಯೂಚರಲ್ಲಿ ಇನ್ನೊಂದು ಯಾವ್ದಾರು ಒಂದು ರೈಸಿಂಗ್ ವಿಂಡೋ ಆಗಿತ್ತು ಅಂದರೆ ಮಾರ್ಕೆಟ್ ಓವರ್ ಎಕ್ಸ್ಟೆಂಡ್ ಆಗಿದೆ ಅಂತ ಅರ್ಥ. ಇದು ಎಲ್ಲ ಟೈಮ್ ಫ್ರೇಮಲ್ಲೂ ನಮಗೆ ಈ ಲಾಜಿಕ್ ವರ್ಕ್ ಆಗುತ್ತೆ. 1 ನಿಮಿಷ ಚಾರ್ಟ್ ಎಲ್ಲಾರು ನೋಡಿ, 1 ಅವರ್ ಚಾರ್ಟ್ ಎಲ್ಲಾರು ನೋಡ್ರಿ, ಡೈಲಿ ಚಾರ್ಟ್ ಎಲ್ಲಾರು ನೋಡ್ರಿ, ವೀಕ್ಲಿ ಚಾರ್ಟ್ ಎಲ್ಲ ನೋಡ್ರಿ, ಎಲ್ಲ ಟೈಮ್ ಫ್ರೇಮಲ್ಲೂ ಈ ವಿಂಡೋಸ್ ವರ್ಕ್ ಆಗುತ್ತೆ. ಸೊ ಈ ಲಾಜಿಕ್ ಪ್ರಕಾರ ಮೋರ್ ದನ್ 3 ವಿಂಡೋಸ್ ಅಂದರೆ ಮಾರ್ಕೆಟ್ ಈಸ್ ಓವರ್ ಎಕ್ಸ್ಟೆಂಡೆಡ್. ಓವರ್ ಎಕ್ಸ್ಟೆನ್ಷನ್ ಆದಮೇಲೆ ಯಾವಾಗಲಿಂದ ರಿವರ್ಸ್ ಆಗುತ್ತೆ, ಒಂದು ರಿವರ್ಸಲ್ ಪ್ಯಾಟ್ರನ್ ಬರಬೇಕು. ಪ್ಯಾಟ್ರನ್ ಬಂದು ಬೇರಿಶ್ ಕ್ಯಾಂಡಲ್ ಕೆಳಗಡೆ ಕೂತ್ಕೊಳ್ಳೋದು. ಅಂದರೆ ನೋಡಿ, 3 ರೈಸಿಂಗ್ ವಿಂಡೋ ಇಲ್ಲ ಆಯಿತು, ಕರೆಕ್ಟಾ? 3 ರೈಸಿಂಗ್ ವಿಂಡೋ ಇಲ್ಲ ಆಯಿತು. ಮಾರ್ಕೆಟ್ ಯಾವಾಗ ಬೀಳತ್ತೆ ಸರ್, ಇಲ್ಲಿಂದ ಸ್ವಲ್ಪ ದಿವಸ ಬಿತ್ತು. ಯಾಕೆ ಬಿತ್ತು, ಒಂದು ಬೇರಿಶ್ ಕ್ಯಾಂಡಲು ಈ 3rd ವಿಂಡೋಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಯಿತು. ನಾನು ಬೀಳ್ತಾನೆ ಇರುತ್ತೆ ಅಂತ ಹೇಳಲ್ಲ, ಬಟ್ ಒಂದು ಕರೆಕ್ಷನ್ ತೊಗೊಳುತ್ತೆ. ಆ್ಯಂಡ್ ಫಾರ್ಚುನೇಟ್ಲಿ ಫಂಡಮೆಂಟಲ್ ನ್ಯೂಸ್ ಸ್ಟ್ರಾಂಗ್ ಇದ್ದಾಗ ಯಾವುದೇ ಥರ ಟೆಕ್ನಿಕಲ್ಸ್ ವರ್ಕ್ ಆಗಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆ್ಯಂಡ್ ಇದು ಜಸ್ಟ್ ಏನೋ ಒಂದು ಸೂಚನೆ, ಮಾರ್ಕೆಟ್ ಓವರ್ ಎಕ್ಸ್ಟೆಂಡ್ ಆಗಿದೆ, ಒಂದು ಟೆಂಪರರಿ ಕರೆಕ್ಷನ್ ತೊಗೊಳ್ಬೋದು ಅಂತ ಇಲ್ಲಿ ತೋರಿಸ್ತು. ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ ಹೋಯಿತು. ಅದಾದಮೇಲೆ ಯಾವಾಗ ಬಿತ್ತಪ್ಪ ಅಂದರೆ ಒಂದು ಫಾಲಿಂಗ್ ವಿಂಡೋ ಬಂತು. ಫಾಲಿಂಗ್ ವಿಂಡೋ ಒಂದು ಸೂಚನೆ ಕೊಡ್ತು, ಇಲ್ಲಿಂದ ಪ್ರೈಸ್ ಬಿದ್ದೇ ಬೀಳುತ್ತೆ ಅಂತ. ಪ್ರೈಸ್ ಕ್ರ್ಯಾಶ್ಡ್, ಹೆವಿ ಫಾಲ್ ಆಯಿತು. ಸೊ ಈ ಥರ ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡಿ, ಇದು ಡೆಫಿನೆಟ್ಲಿ ಆಬ್ವಿಯಸ್ಲಿ ಇದು ಎಲ್ಲರೂ ಗೆಸ್ ಮಾಡ್ಬೋದು. ಇದು ನಿಫ್ಟಿಯ ಒಂದು ಡೈಲಿ ಚಾರ್ಟು. ಡೈಲಿ ಚಾರ್ಟಲ್ಲಿ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ 1, 2, 3, 4, 5, 6, 7, 8, 9, 10, 11 ಲೆವೆಲ್ಸ್ ಓವರ್ ಎಕ್ಸ್ಟೆನ್ಷನ್ ಆಗಿದೆ. ಮೋರ್ ದ್ಯಾನ್ 11 ರೈಸಿಂಗ್ ವಿಂಡೋ ಇದೆ. ಅಂದರೆ ಏನರ್ಥ, ಮಾರ್ಕೆಟ್ನ ಎಕ್ಸ್ಟ್ರೀಮ್ಲಿ ಓವರ್ ಎಕ್ಸ್ಟೆಂಡ್ ಮಾಡಿ ಅಗ್ರೆಸಿವ್ ಆಗಿ ಬೈ ಮಾಡಿಬಿಟ್ಟು ಮೇಲ್ ತೊಗೊಂಡು ಹೋಗಿದ್ದಾರೆ. ಸರ್ ಎಲ್ಲಿ ತನಕ ಮೇಲ್ ಹೋಗುತ್ತೆ, ಎಲ್ಲಿಂದ ಬೀಳತ್ತೆ ಅಂದಾಗ ಒಂದು ಪ್ಯಾಟ್ರನ್ ಆಗತ್ತೆ ಇಲ್ಲಿ. ಆ ಪ್ಯಾಟ್ರನ್ಗೆ ಐಲ್ಯಾಂಡ್ ವಿಂಡೋ ಅಂತ ಕರೀತಾರೆ. ಐಲ್ಯಾಂಡ್ ವಿಂಡೋ ಅಂದರೆ ಐಲ್ಯಾಂಡ್ ವಿಂಡೋಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅನ್ಕೊಳ್ಳಿ ಕೆಳಗೆ ಬೀಳ್ತಾ ಇದೆ, ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅದರ ನೆಕ್ಸ್ಟ್ ಡೇ ಇಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಈ ಜಾಗ ಏನಿದೆಯಲ್ಲ, ಈ ಜಾಗದಲ್ಲಿ ನಮಗೆ ಮೇಲ್ ಅಂದರೆ ಈ ಜಾಗ ಫಿಲ್ಲೇ ಮಾಡಿಲ್ಲ, ಮೇಲಿಂದ ಕೆಳಗಡೆನೂ ಫಿಲ್ ಮಾಡಿಲ್ಲ, ಕೆಳಗಡೆಯಿಂದ ಮೇಲೂ ಫಿಲ್ ಮಾಡಿಲ್ಲ. ಈ ಥರ ಆದಾಗ ಈ ಜಾಗದಲ್ಲಿ ನಾವೇನಂತ ಹೇಳ್ತೀವಿ, ಐಲ್ಯಾಂಡ್ ವಿಂಡೋ ಅಂತ ಕರಿತೀವಿ. ಒಂದು ಸತಿ ಅಲ್ಲಿ ಐಲ್ಯಾಂಡ್ ವಿಂಡೋ ಆದಾಗ ಮಾರ್ಕೆಟು ಓವರ್ ಎಕ್ಸ್ಟೆನ್ಷನ್ ಅಂತ ಆಯಿತು, ಸ್ವಲ್ಪ ಟೆಂಪರರಿ ಕರೆಕ್ಷನ್ ತಗೊಳ್ತು. ಫಂಡಮೆಂಟಲ್ಸ್ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ಐಲ್ಯಾಂಡ್ ವಿಂಡೋ ಇರೋದ್ರಲ್ಲೇ ಒನ್ ಆಫ್ ದಿ ಬೆಸ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂತ ಹೇಳ್ಬೋದು. ಆ ಜಾಗದಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಹಾಕಿದೆ ನೋಡಿ. ಇಲ್ಲಿಂದ ಪ್ರೈಸು ಪ್ರತಿ ಸತಿ ಯಾವಾಗೆಲ್ಲ ಮಾರ್ಕೆಟು ಆ ಲೆವೆಲ್ಸ್ನ ತಾಕ್ತು, ಅಲ್ಲಿಂದ ಇಮ್ಮಿಡಿಯೇಟ್ಲಿ ಪುಲ್ ಬ್ಯಾಕ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಈಗಲೂ ಕೂಡ ಮಾರ್ಕೆಟು ಅದೇ ಜಾಗಕ್ಕೆ ಅದೇ ಲೆವೆಲ್ಗೆ ಬಂದಿದೆ. ಯಾವುದು, ನಿಯರ್ ದ ಐಲ್ಯಾಂಡ್ ವಿಂಡೋ. ಇಲ್ಲಿಂದ ಗೋಡೆ ಹತ್ರ ತಾಕಿ ಮೇಲೆ ಹೋಗ್ತಾನ ಅಥವಾ ಗೋಡೆ ಮುರಿದು ಇನ್ನೂ ಫರ್ದರ್ ಕೆಳಗಡೆ ಬೀಳ್ತಾನ ಅಂತ
ಕಾದು ನೋಡಬೇಕು. ಸೊ ಐಲ್ಯಾಂಡ್ ವಿಂಡೋ ಅನ್ನೋದು ಎ ವೆರಿ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಂಡಿಕೇಟರ್. ಇದು ಆಯ್ತು ವಿಂಡೋಸ್ ಅನ್ನೋ ಇಂಪಾರ್ಟೆಂಟ್ ಚಾಪ್ಟರ್. ನಾವೇನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಒಂದು ರೈಸಿಂಗ್ ವಿಂಡೋ ಬಗ್ಗೆ ಹೇಳಿದ್ವಿ, ಇನ್ನೊಂದು ಫಾಲಿಂಗ್ ವಿಂಡೋ ಬಗ್ಗೆ ಹೇಳಿದ್ವಿ, ಫಾಲೋಡ್ ಬೈ ರೆಕಾರ್ಡಿಂಗ್ ಆಫ್ ಸೆಷನ್ಸ್. ಇದರಲ್ಲಿ ನಮಗೆ ಓವರ್ ಎಕ್ಸ್ಟೆನ್ಷನ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಮೋರ್ ದೆನ್ 3 ರೈಸಿಂಗ್ ವಿಂಡೋಸ್ ಅಥವಾ ಮೋರ್ ದೆನ್ 3 ಫಾಲಿಂಗ್ ವಿಂಡೋಸ್ ಆಯಿತು ಅಂದರೆ ಮಾರ್ಕೆಟ್ ಓವರ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ವಿಂಡೋ ಯಾವುದು ಅಂದರೆ ಐಲ್ಯಾಂಡ್ ವಿಂಡೋ. ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ನೆಕ್ಸ್ಟ್ ಡೇ ಇಮ್ಮಿಡಿಯೇಟ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ. ಈ ಜಾಗನ ಕವರೇ ಮಾಡಿರಲ್ಲ. ಫ್ಯೂಚರಲ್ಲಿ ಆ ಜಾಗ ಕವರ್ ಮಾಡಿ ಐದರ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ರೆಸಿಸ್ಟೆನ್ಸ್ ಟು ಸಪೋರ್ಟ್ ಆರ್ ಇಟ್ ಕ್ಯಾನ್ ಬಿ ಎ ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಅಲ್ಲಿಂದ ಮಾರ್ಕೆಟ್ ಬಿದ್ದೇ ಬೀಳತ್ತೆ ಅಂತ ಹೇಳ್ಬೋದು. ಆಯ್ತಾ? ಸೊ ಇದಾಯಿತು ವಿಂಡೋಸಿನ ಒಂದು ಚಿಕ್ಕ ಸಂಚಿಕೆ. ಸ್ನೇಹಿತರೆ, ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ. ಆಮೇಲೆ ಇನ್ನು ಯಾವುದಾದ್ರೂ ಒಂದು ಇಂಡಿಕೇಟರ್ ಬಗ್ಗೆ, ಕ್ಯಾಂಡಲ್ ಸ್ಟಿಕ್ ಸೀಕ್ರೆಟ್ಸ್ ಬಗ್ಗೆ ಇನ್ಯಾವುದಾದ್ರು ತಿಳ್ಕೊಬೇಕು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಲ್ಲದೆ ಇನ್ನೂ ಯಾವುದಾದ್ರೂ ಇದೇ ಥರ ವಿಂಡೋಸ್, ಸೀರೀಸ್ ಆಫ್ ವಿಂಡೋಸ್ ಆಗಿರೋದು ನಿಮ್ಗೆ ಕಾಣಿಸ್ತು ಸ್ಟಾಕ್ಸ್ಗಳಲ್ಲಿ ಅಂದರೆ, ಆ ಸ್ಟಾಕಿನ ಹೆಸರನ್ನು ನೀವು ಚಾಟ್ ಬಾಕ್ಸಲ್ಲಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.